ಲೋಕೊಳ್ಳಿ ಗ್ರಾಮ ಪಂಚಾಯಿತಿಯ ಬಲೋಗ ಗ್ರಾಮದಲ್ಲಿ ತುಂಬಿ ತುಳುಕುತ್ತಿರುವ ಚರಂಡಿಗಳು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಗ್ರಾಮಸ್ಥರು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲೋಕೊಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಲೋಗ ಗ್ರಾಮದಲ್ಲಿ ಚರಂಡಿಗಳು ತುಂಬಿ ತುಳುಕಿ ಗಬ್ಬು ನಾರ್ತಾ ಇದ್ರು ಕ್ರಮ ಕೈಗೊಳ್ಳದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಗ್ರಾಮದ ತುಂಬ ಸರ್ಕಾರದ ಹಣ ದುರ್ಬಳಕೆ ಮಾಡಿ ಬೇಕಾಬಿಟ್ಟಿ ಚರಂಡಿಗಳನ್ನು ನಿರ್ಮಾಣ ಮಾಡಿ ನೀರು ಹರಿದು ಹೋಗದೆ ಒಂದೇ ಕಡೆ ಸಂಗ್ರಹವಾಗುವಂತೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಮತ್ತು ಕೆಲ ಸಾರ್ವಜನಿಕರು ದನದ ಕೊಟ್ಟಿಗೆ ಹಾಗೂ ಶೌಚಾಲಯದ ನೀರನ್ನ ಚರಂಡಿಗೆ ಹರಿಬಿಟ್ಟಿದ್ದಾರೆ. ಇದರಿಂದ ಎಲ್ಲಾ ಚರಂಡಿಗಳು ತುಂಬಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಸಾರ್ವಜನಿಕರು ಜೀವನ ಮಾಡುತ್ತಿದ್ದಾರೆ. ಹೈದರಿಯ ಹಣಕಾಸಿನಲ್ಲಿ ಮಂಜೂರಾದ ಸಿಸಿ ರೋಡ್ ಗುತ್ತಿಗೆದಾರ ಕಳಪೆ ಕಾಮಗಾರಿ ಮಾಡಲಾಗಿದೆ ಎಂದು ಗ್ರಾಮದ ದಲಿತ ಮುಖಂಡ ಸುಭಾಷ್ ಚಲವಾದಿಯವರು ಗಂಭೀರ ಆರೋಪ ಮಾಡಿ ಗ್ರಾಮ ಪಂಚಾಯಿತಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿಗೆ ದೂರು ಸಲ್ಲಿಸಿದ್ದಾರೆ. ಇಂದು ನೇಗಿಲು ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ಹಾಗೂ ದಲಿತ ಮುಖಂಡರು ಸೇರಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಪಿಡಿಒ ಅವರನ್ನ ಕರೆಸಿ ಗ್ರಾಮದಲ್ಲಿ ನಡೆದ ಕಳಪೆ ಕಾಮಗಾರಿ ಪರಿಶೀಲಿಸಿ ಇಂದು ನೇಗಿಲು ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ಹಾಗೂ ದಲಿತ ಮುಖಂಡರು ಸೇರಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಪಿಡಿಒ ಅವರನ್ನ ಕರೆಸಿ ಗ್ರಾಮದಲ್ಲಿ ನಡೆದ ಕಳಪೆ ಕಾಮಗಾರಿ ಪರಿಶೀಲಿಸಿ ತರಾಟೆಗೆ ತೆಗೆದುಕೊಂಡರು. ನಂತರ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿಗೆ ತೆರಳಿ ಎಇಇ ಅವರಿಗೆ ಸಮಸ್ಯೆ ಇತ್ಯರ್ಥ ಆಗೋ ತನಕ ಕಾಮಗಾರಿ ಹಣ ಬಿಡುಗಡೆ ಮಾಡಬಾರದು ಅಂತ ಒತ್ತಾಯಿಸಿದರು. ಎಇಇ ಆರ್ಬಿ ಜಾಧವ್ ಅವರು ಕಾಮಗಾರಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್ ನ್ಯೂಸ್ 90 ಕನ್ನಡ ಖಾನಾಪುರ. ಎಲ್ಲ ಸರಿ ಐತಿ ಪ್ರಾಬ್ಲಮ್ ಅಲ್ಲ. ಆಮೇಲೆ ಏನಕ್ಕಿದ್ರೆ ನಿಮ್ ಪ್ರಾಬ್ಲಮ್ ಏನನ್ನೋದು ನಮಗ್ ಗೊತ್ತಾಗಿ ಇಲ್ಲಿ ಖಾನಾಪುರ ತಾಲೂಕಾ ಲೋಕೊಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬಲೋಗ ಗ್ರಾಮ. ಈ ಬಲೋಗ ಗ್ರಾಮದ ಎಷ್ಟೋ ಸಲ ನಾವು ಪಂಚಾಯತಿಗೆ ಸಂಬಂಧಪಟ್ಟ ಬಿಡುವಾಗ ಎಷ್ಟೋ ಸಲ ನಾವು ವಿನಂತಿ ಮಾಡಿದೆವು. ಆದರೂ ಕೂಡ ಇಲ್ಲಿವರೆಗೆ ಯಾವುದೂ ಪರಿಹಾರ ಆಗಲಿಲ್ಲ. ಇಲ್ಲೇ ಸ್ವಚ್ಛ ನೀರು ಕುಡಿಯೋ ಟ್ಯಾಂಕನ್ನು ಕಟ್ಟಿದರು ನಮ್ಮ ಎಸಿಕೊಲ್ಲಿನಾಗಿಲ್ಲೇ. ಅಲ್ಲಿಂದ ಇಲ್ಲಿ ಸೈಡ್ ಇದ್ದಂಥ ಎಲ್ಲ ದನದ ಕೊಟ್ಟಿಗೆ, ಅಲ್ಲಿಂದ ಗಟ್ರ ದಂಡಿಗೆ ಎಲ್ಲ ಸಂಡಾಸ್ ಪೈಪ, ಅಲ್ಲಿಂದ ಇನ್ನುಳಿದ ಎಲ್ಲ ಅರಿವಿ ತೊಳೆಯೋದು, ಮುಸುರಿ ಎಲ್ಲ ಒಗೆಯೋದು ಗಟ್ರದಾಗನ. ಮತ್ತು ಇದೇನಾಗೈತಿ, ಇದು ನಮ್ಮೂರು ಬಲೋಗ ಗ್ರಾಮ ಗೌಂಟನ್ ಏರಿಯಾ ಒಳಗೆ ಇರೋದ್ರಿಂದ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಎಲ್ಲ ಸುತ್ತಲೇ ಸರ್ವೆ ನಂಬರ್. ಇದೆಲ್ಲ ಗಟ್ರ ಸಂಡಾಸ್ ನೀರು ಹೋಗ್ಲಿಕ್ಕೆ ಇದಕ್ಕೆ ಜಾಗನೂ ಇಲ್ಲ, ಎಲ್ಲಿ ಹೋಗಿದ್ದಕ್ಕೆ ದಾರಿನೂ ಇಲ್ಲ. ಸಂಬಂಧಪಟ್ಟ ಪಿಡಿಯೋ ಏನು ಮಾಡ್ತಾನಪ್ಪ ಅಂದ್ರೆ ಪಕ್ಕದ ಕಾಲು ಹರಣ ಮಾಡೋದು. ಅವ್ನಿಗೇನು ಮರ್ಯಾದೆ ಇಲ್ಲ, ಅವ್ಗೆ ನಾಚಿಕಿಲ್ಲ, ಕಿಮ್ಮತ್ತಿಲ್ಲ. ಜನರು ಯಾವ ಇದ್ರೊಳಗೆ ಅವ್ರು ಪಾಪ ಅಲ್ಲಿ ಬಾಳೆ ಮಾಡ್ತಾರಪ್ಪ, ಹೆಂಗೆ ಅವ್ರು ಜೀವನ ಮಾಡ್ತಾರೋ ಅದು ಅವ್ನಿಗೆ ಯಾವುದೂ ಅರಿವಿಲ್ಲ. ಯಾರದಾರ ರಾಜಕಾರಣ ಮಂದಿ ಮಾತು ಕೇಳ್ಕೊಂತ ಅವ್ನು ರಾಜಕೀಯ ಮಾಡ್ಕೊಂಡು ನಡ್ತಾನೆ. ಅದಕ್ಕೆ ಅವನ ಮ್ಯಾಗ ಯೋಗ್ಯ ಕಾನೂನು ಕ್ರಮ ಆಗಬೇಕು. ಅವನು ಪೈಲ ಸಸ್ಪೆಂಡ್ ಮಾಡಬೇಕು ಮೊದಲು. ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಬಿಡ್ಕೊಳ್ಳೋದು ಅಂದ್ರೆ ಇಷ್ಟ. ಅವ್ನು ಪೈಲ ಸಸ್ಪೆಂಡ್ ಮಾಡಬೇಕಿಲ್ಲ ಮೊದಲು. ಅವ್ನಿಗೆ ಹೇಳಿ ಎಷ್ಟೋ ಸಲ ನಾವು ವಿನಂತಿ ಮಾಡಿ ಸಾಕಾಗಿಬಿಟ್ಟೈತಿ. ಈಗ ಅದಕ್ಕೆ ಅಷ್ಟ ಮಾತಾದ 20% ಗ್ರಾಂಟ್ನಲ್ಲಿ ಅಲ್ಲಿಂದ 14 ಹಣಕಾಸಿನಲ್ಲಿ ಬಂದಂಥ ದುಡ್ಡು ಅದೆಲ್ಲ ಏನು ಅವ್ರ ಅಪ್ಪನ ದುಡ್ಡಲ್ಲ, ಅದೆಲ್ಲ ನಮ್ಮ ದುಡ್ಡು, ನಮ್ಮ ತೆರಿಗೆ ದುಡ್ಡು. ನಮ್ಮ ತೆರಿಗೆ ಕಟ್ಟಿದಂಥ ಅದೆಲ್ಲ ಹಣ ಇರ್ತೈತಿ. ಅದನ್ನು ಎಲ್ಲಿ ಒಂದು ಒಳ್ಳೆ ಇದಕ್ಕೆ ನಾವು ಖರ್ಚು ಮಾಡಬೇಕು ಅನ್ನೋದು ಅವಂಗೆ ಹಿಡ್ತಿಲ್ಲ. ಅವ್ಗೆ ಯಾರು ಹೇಳೋರು ಕೇಳೋರು ಬಹುಶಃ ಇಲ್ಲ. ಅದಕ್ಕೆ ಇದನ್ನು ಇಮಿಡಿಯೇಟ್ಲಿ ಇದೆಲ್ಲ ಕಂಪ್ಲೀಟ್ ಹೋದ ನಂತರ ಅವನ ಮ್ಯಾಗ ಕಾನೂನು ಕ್ರಮ ತೊಗೋಬೇಕು. ಅವನ ಮ್ಯಾಗ ಆ್ಯಕ್ಷನ್ ತೊಗೊಂಡು ಪೈಲ ಅವ್ನು ಸಸ್ಪೆಂಡ್ ಮಾಡ್ಬೇಕು ಮೊದಲು ಮೇಲಾಧಿಕಾರಿಗಳು. ಇಲ್ಲವಾದಲ್ಲಿ ಅವನು ಪಂಚಾಯತಿಗಿಂದ ನಾವೇ ಎಲ್ಲ ಹೊರಗೆ ಅವನು ತೆಗೆದ ಅವನಿಗೆ ಚಾವಿ ಹಾಕುವಂಥ ಕೆಲಸ ನಾವು ಮಾಡ್ತೇವೆ. ಅಲ್ಲಿ ಅಧಿಕಾರಿಗಳು ಬರಬೇಕು ಎಲ್ಲರೂ. ನಮ್ಗೆ ಹೇಳಿ ಸಾಕಾಗಿತ್ತು ಇಲ್ಲಿ ಮಠ. ಇಷ್ಟೆಲ್ಲ ಕಳಪೆ ಮಟ್ಟದಲ್ಲಿ ಇಷ್ಟೆಲ್ಲ ಕಾಮಗಾರಿ ಎಲ್ಲ ಮಾಡಿಸೋದು. ಇದು ಯಾವುದೋ ಅವ್ನು ಕುಡಿಯೋ ನೀರಿಂದ ಯಾವುದೋ ಅವಂಗೆ ಕಾಳಜಿ ಇಲ್ಲ, ಯಾವುದಿಲ್ಲ. ಎಷ್ಟೋ ಹಂಗೆ ವಿನಂತಿಯನ್ನು ಮಾಡ್ರೆ ಯಾವುದೂ ಇಲ್ಲಿ ತನಕ ಪ್ರಯೋಜನ ಆಗಲಿಲ್ಲ. ಅದಕ್ಕೆ ಅವ್ನು ಶಿಸ್ತಿನ ಕ್ರಮ ಪೈಲ ಜರುಗಿಸ್ಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ಬಲೋಗ ಗ್ರಾಮಸ್ಥರ ಮೇರೆಗೆ ಇವತ್ತು ನಾವು ಬಲೋಗಕ್ಕೆ ಹೋಗಿದ್ದು. ಲೋಕೊಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತದೆ. ಅಲ್ಲಿ ಇವತ್ತು ನಾವು ವಿಸಿಟ್ ಮಾಡಿದಾಗ ನಿನ್ನೆನೂ ನಾವು ಇಲ್ಲಿ
ಜಡ್.ಪಿ ಇಂಜಿನಿಯರ್ ಹೇಳಿದ್ದು ಇವತ್ತು ವಿಸಿಟ್ ಕೊಡ್ತೇವಂದ್ರು ಬೇರೆ ಕಡೆ ಯಾವುದೇ ಕಾರಣಕ್ಕೆ ಹೋಗಿ ಅಲ್ಲಿ 3 ಗಂಟೆ ಆದರೂ ಬರದೇ ಕಾರಣಕ್ಕೆ ಫೋನ್ ನಾಟ್ ರಿಚೇಬಲ್ ಬಂತು. ಪಿ.ಡಿ.ಒ ಅವರು ಪಾರ್ಟಿಗೆ ಬಂದರೆ ಅಲ್ಲಿ ಯಾವುದೂ ಒಂದು ಕೆಲಸ ಅಷ್ಟು ಸುರಕ್ಷಿತವಾಗಿ ಯಾವುದೂ ಕೆಲಸ ಆಗಿಲ್ಲ. ಯಾಕಂದರೆ ಗಟ್ರಗಳು ಒಂದು ಮಾರು ಮಾಡೋದು ಅಲ್ಲಿ ಎಂಡ, ಮತ್ತು ಅಲ್ಲಿ ಒಂದು ಮಾರು ಬಿಟ್ಟು ಮತ್ತೆ ಗಟ್ರ ಮಾಡೋದು ಅಲ್ಲಿ ಎಂಡ. ಆ ನೀರು ಎಲ್ಲಿ ಹೋಗಿ ಸಂಗ್ರಹಣೆ ಕಡಿಕೆ ಒಂದು ಕಡೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಗ್ರಾಮದಾಗ ಒಟ್ಟೇ ಇಲ್ಲ. ಈ ಸರ್ಕಾರ ದುಡ್ಡು ಇದೆ, ಯಾಕಂದ್ರೆ ಎಲ್ಲರ ತೆರಿಗೆ ಹಣದ ದುಡ್ಡು ಐತಿ, ಇದನ್ನು ವೇಸ್ಟ್ ಮಾಡಬಾರ್ದು ಅಂಥೇಳಿ ಇವತ್ತು ನಾವು ಮತ್ತೆ ಇಲ್ಲಿ ಇಂಜಿನಿಯರ್ ಆಫೀಸಿಗೆ ಬಂದು ಇದು ಮತ್ತು ಅಲ್ಲಿ ಪಿ.ಡಿ.ಒ ನಾವು ತರಾಟೆ ತೊಗೊಂಡ್ರೆ ಅವರು ಉಡಾಪಿ ಹೇಳಿಕೆ ಕೊಟ್ಟರು. ಹಿಂಗೆ ನಾವು ಎಲ್ಲ ಜನರಲ್ ಬಾಡಿ ಅಂದ್ರೆ ಈ ಮೆಂಬರ್ಗಳ್ನ ಆಯ್ಕೆ ಮಾಡಿದವರು ನಾವು. ಆದರೆ ನಾವು ಹೆಚ್ಚಿನ ವಿಶ್ವಾಸ ನಂಬಿಕೆ ಇಟ್ಟಿದ್ದು 60 ವರ್ಷದ ಅಧಿಕಾರಿ ಮೇಲೆ. ಯಾಕಂದ್ರೆ ಅವ್ರು ಇರ್ತಾರೋ ಇವ್ರು ಎಲ್ಲ ಬಿಲ್ಲಿದ ನ್ಯಾಯಾಲಯ ತಪ್ಪರೂ ನಮ್ಮನ್ನು ಕೈ ಬಿಡೋಂಗಿಲ್ಲ, ಗ್ರಾಮದ ಜನರನ್ನ ಎಲ್ಲ ವರ್ಗದ ಜನ ಕೈ ಬಿಡೋಂಗಿಲ್ಲ ಅಂತೇಳಿ. ಆದರೂ ಇವತ್ತು ನಾವು ಹೋದಾಗ ಅಲ್ಲಿ ಎಲ್ಲ ಕಾಮಗಾರಿ ಹದಗೆಟ್ಟು ಹೈದರಾಬಾದ್ ಆಗೈತಿ ಊರೊಳಗೆ. ಮತ್ತು ಗುಡಿ ಗುಂಡಾರು ಅದಾವು, ಎಲ್ಲ ಗುಡಿ ಗುಂಡಾರಿಗೂ ಸಹಿತ ಇದು ಒಂದು ದೇವತೆಗಳ ಸಹಿತ ಮೋಸ ಮಾಡಿದಂಗೆ ಆಕತ್ತೆ. ನಾವು ದಯವಿಟ್ಟು ಇನ್ನು ಯಾವುದೇ ಒಂದು ಅನುದಾನ ಬಂದರೂ ಅಲ್ಲಿ ಏನೂ ಕಾಮಗಾರಿ ಮಾಡ್ದಂಗೆ ಕ್ರಮ ತೊಗೋಬೇಕು. ಮೊದಲು ಗ್ರಾಮಸ್ಥರು ಮೆಂಬರ್ಗಳು ಅದನ್ನು ಸುರಕ್ಷಿತವಾಗಿ ಆ ನೀರು ಹೊರಗೆ ಹಾಕುವಂಗೆ ಮಾಡಿ ಗ್ರಾಮ ಸುಧಾರ್ಸಕ್ಕೆ ನಿಲ್ಬೇಕು. ಇಲ್ಲಪ್ಪ ಅಂದ್ರೆ ಡೊಂಗಿ ಜರ ಬಂದ ಇವ್ರು ಎಲ್ಲರ ಒಂದು ಯಾವುದೋ ಆಶಯಕ್ಕೆ ರೊಕ್ಕ ಸ್ಯಾಂಕ್ಷನ್ ಆಗಿದಾವೆ ಅಂತ ಅರ್ಟಿಟ್ ಮಾಡಿ ಅದ್ರಾಗ ಕಮಿಷನ್ ಪ್ರಪೋಸಲ್ ರೊಕ್ಕ ತೆಗೆದು ಕಮಿಷನ್ ಹೊಡೆದು ಮಾಡ್ಕ್ಯಾರ. ಇಡೀ ಊರಿಗಿನ ಡೊಂಗಿ ಇನ್ನುಳಿದ ನಾನಾ ಥರ ರೋಗಕ್ಕೆ ಅಲ್ಲಿ ಇರುವಂಥ ಮಕ್ಕಳನ್ನಿರ್ಬೋದು, ವಯಸ್ಸಾದಂಥ ಅಜ್ಜಿ ಮತ್ತು ಹಿರಿಯರನ್ನಿರ್ಬೋದು, ಇವ್ರು ನಿಗರು ಬಡಿತಾರೆ. ಅದಕ್ಕೆ ಇವತ್ತು ನಾವು ಆ ಕಾಮಗಾರಿ ಸರಿಯಾಗಿಲ್ಲ, ಅದನ್ನು ಬಿಲ್ ತೆಗಿಬಾರ್ದು ಅಂತೇಳಿ ಇವತ್ತು ನಾವು ಲೋಕಲಿ ಗ್ರಾಮಸ್ಥರು ಮತ್ತೊಬ್ಬರು ದಲಿತ ಮುಖಂಡ ಅಂತ ಚಲವಾದಿಯವರು ಕೂಡಿ ಇಲ್ಲಿ ಆಫೀಸರ್ಗೆ ಬಂದು ನಾನು ಹೋಗ್ಯಾರ ಪರಿಶೀಲನೆ ಮಾಡ್ಕ್ಯಾರ. ಅದನ್ನು ನೋಡ್ಕ್ಯಾರ, ಅದನ್ನು ನಾನು ತೆಗಿಯಂಗಿಲ್ಲ ಅಂತ ಇವ್ರನ್ನ ಇಂಜಿನಿಯರ್ ಹೇಳಿದ್ದಾರೆ. ಅದೇ ರೀತಿ ಇಂಜಿನಿಯರ್ ಅವ್ರಿಗೂ ತರಾಟೆ ತೊಗೊಂಡು ಒಬ್ಬರು ಇಂಜಿನಿಯರ್ ನೀವು ಅದ್ರ ಬಗ್ಗೆ ಸಂಬಂಧಪಟ್ಟು ನೀವು ಡಿಗ್ರಿ ಆಗಿರ್ತೈತಿ, ಅದನ್ನು ಯಾವ ರೀತಿ ನೀರು ಹೊರಗೆ ಹೋಗುವಂಥ ಪ್ಲ್ಯಾನ್ ನಾವು ತೆಗೆದು ಕೊಡಬೇಕು, ಹಾಕಿ ಕೊಡಬೇಕು ಅನ್ನುವಂಥ ವಿಚಾರ ಇಟ್ಕೋರಿ. ಇದು ನಿಮ್ಮ ಮನೆ ದುಡ್ಡಲ್ಲ, ಸರ್ಕಾರ ದುಡ್ಡು ಐತಿ. ಇಡೀ ಪ್ರಜೆಗಳಿಗೆ ನೀವು ವಂಚನೆ ಮಾಡಬಾರ್ದಂತ ನಾ ಇವತ್ತೆಲ್ಲ ತರಾಟೆ ತೊಗೊಂಡಾಗ ಇಲ್ರಿ ನಾ ಇಲ್ಲಿ ಸ್ಪಾಟ್ಗೆ ಹೋಗಿ ಅದನ್ನು ಸರಿಪಡಿಸ್ತೇನೆ, ನಾ ಅಷ್ಟೋ ಮಟ್ಟ ನಾ ಬಿಲ್ ತೆಗೋಂಗಿಲ್ಲ ಅಂತ ಹೇಳ್ಕ್ಯಾರ. ಇವತ್ತು ನಮ್ಮ ಎಲ್ಲ ಗ್ರಾಮಸ್ಥರಿಗೆ ಮತ್ತು ನಮ್ಮ ಎಲ್ಲರಿಗೂ ಹೇಳಿದ್ದಾರೆ. ಆ ಪ್ರಕಾರ ಅವ್ರು ನಡ್ಕೋಬೇಕಂತೇಳಿ ಈ ಮಾಧ್ಯಮದ ಮೂಲಕ ಅವ್ರಿಗೆ ವಿನಂತಿ ಮಾಡ್ಕೋತೇನೆ. ನಾನು ನೇಗಿಲೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ. ನಮಸ್ಕಾರ. ಇವತ್ತು ಬಳಗ ಗ್ರಾಮದಲ್ಲಿ ಲಕ್ಕೋಳಿ ಪಂಚಾಯತ್ ಬಳಗ ಗ್ರಾಮದಲ್ಲಿ ಗಟರ್ ಕನ್ಸ್ಟ್ರಕ್ಷನ್ ಸ್ವಲ್ಪ ಟೆಕ್ನಿಕಲಿ ಸರಿಯಾಗಿಲ್ಲ, ಹಾಗೂ ಅದು ಉಪಯೋಗ ಆಗಲಾರ್ದಂಗೆ ಇರೋದನ್ನು ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸುಭಾಷ್ ಚಲವಾದಿ ಅವರು ನಮ್ಮ ಆಫೀಸಿಗೆ ಒಂದು 2-3 ಡೇಸ್ ಬ್ಯಾಕ್ ಲೆಟರ್ ಕೊಟ್ಟಿದ್ದರು. ಆ ಪ್ರಕಾರ ನಾವು ಇವತ್ತು ಖುದ್ದಾಗಿ ಚಲವಾದಿಯವರು, ಆಮೇಲೆ ರೈತ ಸಂಘದ ಮುಖಂಡರು ಹಾಗೂ ಗ್ರಾಮಸ್ಥರು ಅಲ್ಲೇ ಪಿ.ಡಿ.ಒ ಅವ್ರಿಗೆ ಕರೆದು ಅದು ಗಟ್ರ ಬಗ್ಗೆ ಹಾಗೂ ಗಟ್ರ ನೀರು ಎಲ್ಲಿ ಹೋಗಿ ಮುಟ್ಟಬೇಕು ಅದೆಲ್ಲ ಸ್ವಲ್ಪ ವಿಚಾರ ವಿಮರ್ಶೆ ಮಾಡಿದ್ದಾರೆ. ಸೊ ಆವಾಗ ಅವರು ಪಿ.ಡಿ.ಒ ಅವರು ಇದೆಲ್ಲ ಟೆಕ್ನಿಕಲಿ ನೋಡಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಬಟ್ ವಿದಿನ್ 1-2 ಡೇಸ್ ಅಲ್ಲಿ ಸೈಟ್ ಇನ್ಸ್ಪೆಕ್ಷನ್ ಮಾಡಿ ಅದು ಏನೈತಿ ಏನಿಲ್ಲ ಅನ್ನೋದು ತಿಳ್ಕೊಂಡು ಮುಂದೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೇನೆ ಅಂತ ಹೇಳಿ 2 ಮಾತುಗಳನ್ನ ಹೇಳ್ತೀನಿ.